ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಮಾಡಿ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡೋದ್ರಲ್ಲಿ ಯಶಸ್ವಿಯಾಗಿತ್ತು ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಹಂಗಿಲ್ಲ ಪರಿಸ್ಥಿತಿ ಅಂತ. 8ನೇ ದಿನವೂ ಕೂಡ ಮುಂದುವರಿತಾ ಇದೆ ರಣಭೀಕರ ಯುದ್ಧ. ಇಸ್ರೇಲ್ ಇರಾನ್ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಸ್ಫೋಟ ನಿಂತಿಲ್ಲ. ಇರಾಕ್ನ ಹೋಟೆಲ್ ಮೇಲೂ ಕೂಡ ಡ್ರೋನ್ ಹಾರಿಸಿದೆ ಅಂತೆ ಇರಾನ್ ಇದನ್ನೇ ಮಾಡ್ತಾ ಇರೋದು. ಇರುವಂತಹ ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಮುಂದುವರಿಸ್ತಾ ಇದೆ ಅಂತ. ಅಲ್ಲಿಗೆ ಹಲವು ರಾಷ್ಟ್ರಗಳಿಗೆ ಅದರ ಎಫೆಕ್ಟ್ ಆಗ್ತಾ ಇದೆ. ಇತ್ತ ಲೆಬನಾನ್ನ ಬಾಲ್ಬೆಕ್ ಮೇಲೂ ಕೂಡ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆಯಂತೆ. ಇಸ್ರೇಲ್ ದಾಳಿಗೆ ಬಾಲ್ಬೆಕ್ನ ಒಂದೇ ಕುಟುಂಬದ 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇತ್ತ ದುಬೈನಲ್ಲೂ ಕೂಡ ನಿಂತಿಲ್ಲ ಇರಾನ್ ಮಿಸೈಲ್ಗಳ ಆರ್ಭಟ. ಭಾರಿ ಸ್ಫೋಟಕ್ಕೆ ಬೆಚ್ಚಿ ಬಿದ್ದು ದುಬೈನ ಜನ ಕೂಡ ಓಡಿ ಹೋಗಿರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. 8ನೇ ದಿನ ಈಗಲೂ ಕೂಡ ರಣಭೀಕರ ಕೊಲ್ಲಿ ಯುದ್ಧ ಮುಂದುವರಿತಾ ಇದೆ. ಇಸ್ರೇಲ್, ಇರಾನ್, ಅಮೆರಿಕ ಅದರ ಜೊತೆಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೂ ಕೂಡ ಸ್ಫೋಟ ಸಂಭವಿಸ್ತಾ ಇದೆ. ಕಾರಣ ಇಷ್ಟೇ, ಇರಾನ್ ತನ್ನ ಪ್ರತಿದಾಳಿ ಅಥವಾ ತನ್ನ ಪ್ರತೀಕಾರವನ್ನ ಹಿಂಗ್ ತೀರಿಸ್ಕೊಳ್ತಾ ಇದೆ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಯಾವ್ಯಾವ ರಾಷ್ಟ್ರಗಳಿದೆಯಲ್ಲ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇರೋದ್ರಿಂದ ಹಲವು ರಾಷ್ಟ್ರಗಳಿಗೆ ದಾಳಿಯ ಎಫೆಕ್ಟ್ ತಡ್ತಾ ಇದೆ ಅಂತ. ಹಂಗಾಗಿ ಇಸ್ರೇಲ್ ದಾಳಿಗೆ ಬಾಲ್ಬೆಕ್ನ ಒಂದೇ ಕುಟುಂಬದ 6 ಜನ ಮೃತಪಟ್ಟಿದ್ದಾರೆ. ಇರಾನ್ ಕೂಡ ಪ್ರತಿದಾಳಿ ಮುಂದುವರಿಸ್ತಾ ಇದೆ. ದುಬೈಯಲ್ಲೂ ಕೂಡ ಸ್ಫೋಟದ ಸದ್ದು ಕೇಳೋದಕ್ಕೆ ಸಿಕ್ಕಿದೆ. ಸ್ಫೋಟದ ಶಬ್ದಕ್ಕೆ ಬೆಚ್ಚಿ ಬಿದ್ದು ದುಬೈನ ಜನ ಅಲ್ಲಿಂದ ಓಡ್ ಹೋಗಿದ್ದಾರಂತೆ. ಅಲ್ಲಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ ಕೊಲ್ಲಿ ಮಹಾಯುದ್ಧ. ನಿಲ್ಲೋ ಲಕ್ಷಣಗಳಿಲ್ಲ. ಶಾಂತಿ ಒಪ್ಪಂದದ ಮಾತುಕತೆಗಳು ಕೇಳೋದಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕಂತೂ ಕದನ ವಿರಾಮ ಇಲ್ಲವೇ ಇಲ್ಲ ಅಂತ 3 ರಾಷ್ಟ್ರಗಳು ಹೇಳ್ತಾ ಇರೋದ್ರಿಂದ ಪರಿಸ್ಥಿತಿ ಹಿಂಗೆ ಮುಂದುವರಿತಾ ಇದೆ. ದಿನೇ ದಿನೇ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನ ಪಡೆದುಕೊಳ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೇನೆ.